ಮುಗಿಯದ ಬಂಧನ ಭಾಗ 11. ನಾನು ಹೇಳಿದ್ದು ಅಕ್ಷರಶಃ ನಿಜ. ಸುಹಾಸ್ ಅವಳನ್ನು ಕಟುವಾದ ಧ್ವನಿಯಲ್ಲಿ ಗದರಿಸ್ತಾ ಹೇಳಿದನು. ಆದರೆ ನಾನು ಈ ಮದುವೆಯ ಜವಾಬ್ದಾರಿಯನ್ನು ಹೊರಲು ಒಪ್ಪಿಕೊಂಡಿದ್ದರೂ ನಾನ್ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಎಂಬುದು ನನಗಿಂತ ನಿನಗೆ ಚೆನ್ನಾಗಿ ತಿಳಿದಿದೆ ಕಾವ್ಯ. ಅವನ ಮುಖದಲ್ಲಿದ್ದ ಹಿಮದಂತಹ ತಣ್ಣನೆಯ ಭಾವವನ್ನು ನೋಡಿದ ಕಾವ್ಯಾಳ ಹೃದಯದಲ್ಲಿ ಒಂದು ಕ್ಷಣ ತೀವ್ರವಾದ ಭಯ ಆವರಿಸಿತು. ಸುಹಾಸ್ ತನ್ನ ಕುರ್ಚಿಗೆ ಹೊರಗೆ ಕುಳಿತು ನಿರ್ದಾಕ್ಷಿಣ್ಯವಾಗಿ ಮುಂದುವರಿಸಿದ. ಕಳೆದ 6 ವರ್ಷಗಳ ವರ್ಮಾ ಕುಟುಂಬವು ನಿಮ್ಮ ಕುಟುಂಬಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಆರ್ಥಿಕ ಸಹಾಯ ಮತ್ತು ಹಣವನ್ನು ನೀಡಿದೆ ಅಂತ ನಾನು ಭಾವಿಸ್ತೇನೆ. ನಿಜ ಹೇಳಬೇಕಂದ್ರೆ ನಾವಿಷ್ಟು ದಿನ ನಿಮ್ಮ ಬಿಸ್ನೆಸ್ಗೆ ನೀಡಿರುವ ಸಹಾಯ ಪರಿಹಾರ ಈ ನಿಶ್ಚಿತಾರ್ಥದ ಮೌಲ್ಯಕ್ಕಿಂತ 100 ಪಟ್ಟು ಹೆಚ್ಚು. ಹಾಗಾಗಿ ನಾವೀಗ ಈ ನಿಶ್ಚಿತಾರ್ಥವನ್ನು ಇಲ್ಲಿಗೆ ಮುರಿದಾಕಿದ್ರೂ ಸಹ ಜಗತ್ತಿನಲ್ಲಿ ಯಾರೂ ನಮ್ಮನ್ನು ಪ್ರಶ್ನಿಸುವ ಧೈರ್ಯ ಮಾಡಲ್ಲ. ಸುಹಾಸ್ ಮಾತಾಡ್ತಿದ್ದಾಗ ಅವನ ಧ್ವನಿಯಲ್ಲಿ ಯಾವುದೇ ತರಹದ ಪ್ರೀತಿ ಆಗಲಿ ಭಾವನೆ ಆಗಲಿ ಇರಲಿಲ್ಲ. ಇದು ಅವನು ಮೊದಲೇ ನಿರ್ಧರಿಸಿದ ಅಂತಿಮ ತೀರ್ಪು ಎಂಬುದು ಸ್ಪಷ್ಟವಾಗಿತ್ತು. ಇದನ್ನು ಕೇಳಿದ್ದ ಕಾವ್ಯಾಳ ಕಣ್ಣುಗಳು ಆಘಾತದಿಂದ ನಂಬಲಾಗದಷ್ಟು ಅರಳಿದ್ವು. ಅವಳ ಇಡೀ ಜಗತ್ತೇ ಮುಳುಗಿದಂತಾಯಿತು. ಒಳಗೆ ಹೊಸ್ತೊಂದು ಭಯ ಉಟ್ಕೊಳ್ತು. ಈ ಸಂಬಂಧವನ್ನು ಕೇವಲ ನೆಪ ಮಾತ್ರಕ್ಕೆ ಇಟ್ಕೊಂಡಿದ್ದಾನೆ, ಈಗ ನಿಶ್ಚಿತಾರ್ಥವನ್ನು ಸಂಪೂರ್ಣವಾಗಿ ಮುರಿಯಲು ಹೊಂಚಾಗ್ತಿದ್ದಾನೆ ಅನ್ನೋ ಕೈ ಸತ್ಯ ಅವಳಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆ ಕಟುವಾದ ಮಾತುಗಳನ್ನು ಆಡಿದ ನಂತರ ಸುಹಾಸ್ ಕಾವ್ಯಾಳ ಮುಖವನ್ನು ನೋಡದೆ ತನ್ನ ಮುಂದಿದ್ದ ಫೈಲ್ಗಳ ಕಡೆಗೆ ದೃಷ್ಟಿ ಹರಿಸಿದ. ಹಿಂದೊಮ್ಮೆ ಕಾವ್ಯಾಳ ಅಜ್ಜ ತನಗೆ ಮಾಡಿದ ಒಂದು ದೊಡ್ಡ ಉಪಕಾರ ಮತ್ತು ದಯೆಗೆ ಪ್ರತಿಯಾಗಿ ಮಾತ್ರ ಅವನು ಕಾವ್ಯಾಳನ್ನ ಮದುವೆಯಾಗಲು ಒಪ್ಕೊಳ್ತಾನೆ. ಅದೊಂದೇ ಕಾರಣಕ್ಕಾಗಿ ಅವನು ಇಷ್ಟು ವರ್ಷ ಕಾವ್ಯಾಳ ಕುಟುಂಬಕ್ಕೆ ತೀರಾ ಹತ್ತಿರವಾಗ್ತಾನೆ. 2 ಕುಟುಂಬಗಳ ಹಿರಿಯರು ಮದುವೆಯ ಪ್ರಸ್ತಾಪ ತಂದಾಗ ಕೃತಜ್ಞತೆಯ ಭಾರದಿಂದ ಅವನು ಕಾವ್ಯಾಳ ಕೈ ಹಿಡಿಯಲು ಸಮ್ಮತಿಸಿದ. ವಾಸ್ತವವಾಗಿ 6 ವರ್ಷಗಳ ಹಿಂದೆ ಅಶ್ವಿನಿ ತನ್ನ ಜೀವನಕ್ಕೆ ಬರುವ ಮುನ್ನ ಸುಹಾಸ್ ಕಾವ್ಯಾಳ ಮೊದಲ ಪ್ರೀತಿ. 6 ವರ್ಷಗಳ ಹಿಂದೆ ಕರಾಳ ರಾತ್ರಿಯ ಘಟನೆ ನಂತರ ಅಶ್ವಿನಿ ಯಾರಿಗೂ ಏನನ್ನು ಹೇಳದೆ ದೂರ ಹೋದಾಗ ಮಾತ್ರ ಅವನ ಆಲೋಚನೆ ಸಂಪೂರ್ಣವಾಗಿ ಬದಲಾಗುತ್ತೆ. ಆಗಲೇ ಅವನಿಗೆ ಅರಿವಾಗಿದ್ದು ಕಾವ್ಯಾಳ ಮೇಲಿದ್ದು ಕೇವಲ ಕೃತಜ್ಞತೆಯ ಹೊರತು ತಾನು ಭಾವಿಸಿದಂತಹ ಪ್ರೀತಿ ಅಲ್ಲ ಅಂತ. ಅಶ್ವಿನಿ ಹೋದ ನಂತರ 2 ಕುಟುಂಬಗಳ ಹಿರಿಯರು ಮದುವೆಯನ್ನು ತ್ವರಿತಗೊಳಿಸುವಂತೆ ಎಷ್ಟು ಒತ್ತಾಯಿಸಿದರೂ ಕೂಡ ಸುಹಾಸ್ ಮಗಳು ಅನ್ವಿತಾಳ ಜವಾಬ್ದಾರಿ ಮತ್ತು ಬಿಸ್ನೆಸ್ ಸಮಸ್ಯೆಗಳ ವಿವಿಧ ಕಾರಣಗಳನ್ನು ನೀಡಿ ಮುಂದೂಡ್ತಾನೆ ಬಂದ. ಕಳೆದ 6 ವರ್ಷಗಳಲ್ಲಿ ಕಾವ್ಯಾಳ ಕುಟುಂಬಕ್ಕೆ ತನ್ನಿಂದ ಸಾಧ್ಯವಾದಷ್ಟು ಆರ್ಥಿಕ ಸಹಾಯ ಮಾಡಿದ ಅವನು ಅಂದು ಅವರ ಅಜ್ಜ ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಅವರ ಎಲ್ಲ ವ್ಯವಹಾರದ ಕಠಿಣ ಬೇಡಿಕೆಗಳನ್ನು ಒಪ್ಕೊಂಡಿದ್ದ. ಲೆಕ್ಕ ಹಾಕಿ ನೋಡಿದರೆ ಒಂದು ದಿನದ ಸಹಾಯಕ್ಕೆ ಅವನು ಕಾವ್ಯಾಳ ಕುಟುಂಬಕ್ಕೆ ಅಗತ್ಯಕ್ಕಿಂತ ಕೋಟಿ ಪಟ್ಟು ಹೆಚ್ಚಿದನ್ನು ಮರಳಿ ನೀಡಿದ್ದಾನೆ. ಕನಿಷ್ಠ ಪಕ್ಷ ಈ ಅರ್ಥಹೀನ ಮದುವೆಯನ್ನು ಇಲ್ಲಿಗೆ ನಿಲ್ಲಿಸಕ್ಕೆ ಋಣಮುಕ್ತಿ ಒಂದೇ ಸಾಕಾಗಿತ್ತು. ಸುಹಾಸ್ ಕೊನೆಗೂ ಕಾವ್ಯಾಗಿ ಮದುವೆ ಕೇವಲ ಒಂದು ಕೃತಜ್ಞತೆ, ಸಾಲ ತೀರಿಸುವ ವ್ಯವಹಾರ ಅಷ್ಟೇ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ದ. ಇದನ್ನು ಕೇಳಿದ ಕಾವ್ಯ ಸುಮ್ಮನೆ ಕೂರ್ತಾಳ? ಅವಳು ಅಶ್ವಿನಿಯ ಬಗ್ಗೆ ಏನಾದರೂ ಸಂಚು ರೂಪಿಸ್ತಾಳ? ಆ ಋಣಮುಕ್ತಿ ಒಂದೇ ಇಬ್ಬರನ್ನ ದೂರ ಮಾಡಲು ಸಾಕಾಗುತ್ತಾ? ಸುಹಾಸ ಅವನು ಆ ಭಾವರಹಿತ ಕಲ್ಲು ಮುಖವನ್ನು ನೋಡುತ್ತಾ ಕಾವ್ಯಾಳ ಧ್ವನಿ ತೀವ್ರವಾಗಿ ನಡುಕ್ತು. ಆ ತನ್ನ ಕಹಿ ಊಹೆಗಳು ನಿಜವಾಗ್ತಿವೆ ಅಂತ ಅವಳಿಗೆ ಆಶ್ಚರ್ಯ, ಆತಂಕ ಒಟ್ಟಿಗೆ ಉಂಟಾಯಿತು. ಅವಳು ಸತ್ಯವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಬಯಸಿದ್ಲು. ಆದರೆ ಸುಹಾಸ ತನ್ನ ಮೂಗಿನ ಮೇಲ್ಭಾಗವನ್ನು ನಿಧಾನವಾಗಿ ಮುಟ್ಟುತ್ತಾ ಅದನ್ನು ಲಘುವಾಗಿ ಉಜ್ಜಿದನು. ನಂತರ ಅವನ ಮಾತನ್ನು ಅರ್ಧಕ್ಕೆ ಅಡ್ಡಿಪಡಿಸುತ್ತಾ, ಆ ಫೈಲನ್ನು ಮೇಜಿನ ಮೇಲಿಡು, ನಾನು ಬಿಡುವಾದಾಗ ಅದಂತರ ಪರಿಶೀಲಿಸ್ತೇನೆ. ನನಗೆ ಸಾಕಷ್ಟು ಕಚೇರಿ ಕೆಲಸಗಳಿವೆ, ಬೇರೇನು ವಿಷಯವಿಲ್ಲದಿದ್ದರೆ ನಿನ್ನೀಗ ಹೊರಡ್ಬೋದು ಅಂತ ಕಠೋರವಾಗಿ ಹೇಳ್ದ. ಕಾವ್ಯ ನೋವಿನಿಂದ ತುಟಿ ಕಚ್ಚಿಕೊಂಡು ಒಂದು ಕ್ಷಣ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಅವನು ಯಾವುದೇ ಕಾರಣಕ್ಕೂ ತನ್ನ ಮನಸ್ಸನ್ನು ಬದಲಾಯಿಸೋದಿಲ್ಲ ಅಂತ ಅರ್ಥಕೊಂಡಾಗ ಅವಳ ಕಣ್ಣುಗಳಿಂದ ನಿಧಾನವಾಗಿ ಕಣ್ಣೀರು ಸುರಿಯೋಕೆ ಆರಂಭಿಸುತ್ತೆ. ಆದರೆ ಅವಳ ತನ್ನ ತೀವ್ರ ನಿರಾಶೆ ದುಃಖವನ್ನು ಹೇಗೋ ಒಳಗೆ ಹತ್ತಿಕೊಂಡು ತಂದಿದ್ದ ಕಾಫಿ ಕಪ್ಪನ್ನು ಕೆಳಗೆ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ವರ್ಮಾ ಗ್ರೂಪ್ ಕಚೇರಿಯಿಂದ ಹೊರಬರುವಾಗ ಕಾವ್ಯ ಅತ್ಯಂತ ಕೆಟ್ಟ ಮನಸ್ಥಿತಿಯಲ್ಲಿದ್ಲು. ಅವಳು ಬರೋಬ್ಬರಿ 6 ವರ್ಷಗಳಿಂದ ಕಾಯ್ತಾ ಇದ್ದಾಳೆ. ಆದರೆ ಸುಹಾಸ ಎಂದಿಗೂ ಕೂಡ ಅವಳಿಗೆ ಒಂದು ಪ್ರೀತಿಯ ಆಶ್ವಾಸನೆಯನ್ನಾಗಲಿ ಸರಿಯಾದ ಉತ್ತರವನ್ನಾಗಲಿ ನೀಡಿರಲಿಲ್ಲ. ಈಗ ನೋಡಿದರೆ ಅವನು ನೇರವಾಗಿ ಮದುವೆಯನ್ನೇ ರದ್ದುಗೊಳಿಸುವಂತಹ ಒಂದು ಮಾತಾಡ್ತಾ ಇದ್ದಾನೆ. ಆದರೆ ಅದೃಷ್ಟವಶಾತ್ ಸುಹಾಸ್ನ ಸುತ್ತಮುತ್ತ ಬೇರೆ ಯಾವ ಮಹಿಳೆಯೂ ಇಲ್ಲ ಅನ್ನುವಂಥದ್ದು ಕಾವ್ಯಾಳಿ ಖಚಿತವಾಗಿ ಗೊತ್ತು. ಆದರೆ ಅವನನ್ನು ಮರಳಿ ತನ್ನವನ್ನಾಗಿ ಮಾಡಿಕೊಳ್ಳಲು ತನಗೆ ಇನ್ನೂ ಒಂದು ಕೊನೆಯ ಅವಕಾಶವಿದೆ ಅಂತ ಅವಳು ನಂಬಿದಾಳೆ. ಆ ಯೋಚನೆ ಬಂದ ತಕ್ಷಣ ಕಾವ್ಯಾಳ ಚಿಂತಾಕ್ರಾಂತ ಮುಖಭಾವ ಸ್ವಲ್ಪ ಮೃದು ಆಯಿತು. ಹೌದು, ನನಗೆ ಇನ್ನೂ ಅವಕಾಶ ಇದೆ. ಸುಹಾಸ್ನಿಗೆ ಮತ್ತಷ್ಟು ಕೋಪ ಬರುವಂತೆ ನಾನು ವರ್ತಿಸಿದ್ರೆ ಮಾತ್ರ ಈ ಮದುವೆ ಸರಿಪಡಿಸಲಾಗದಷ್ಟು ಮುರಿದು ಬೀಳುತ್ತೆ. ಅದಕ್ಕೆ ಬದಲಾಗಿ ನಾನು ಸದ್ಯಕ್ಕೆ ಶಾಂತವಾಗಿ ರಾಜತಾಂತ್ರಿಕವಾಗಿರ್ತೀನಿ ಅಂತ ಮನದಲ್ಲೇ ಸಂಚನ್ನು ರೂಪಿಸಿದ್ಲು.
ಅತ್ತ ಕಡೆ ಅಶ್ವಿನಿ ತನ್ನ ಹೊಸ ಕಚೇರಿಯಲ್ಲಿ ವ್ಯವಹಾರದ ಮಾತುಕತೆಯಲ್ಲಿ ನಿರತಳಾಗಿದ್ದಾಳೆ. ಅವರು ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ದಾರೆ. ಅಶ್ವಿನಿ ಅಷ್ಟೇ ಅಲ್ಲ, ಅವರು ಕೇಳುತ್ತಿರುವ ಬೆಲೆ ತುಂಬ ಸಮಂಜಸ. ನಮ್ಮ ರಿಸರ್ಚ್ ಸಂಸ್ಥೆಯ ಹುದ್ದೆ ವಿದೇಶಿ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಪ್ರಭಾವ ಹೆಸರನ್ನು ಹೊಂದುತ್ತೆ. ಅವರು ನಮ್ಮೊಂದಿಗೆ ಜಂಟಿಯಾಗಿ ಕೆಲಸ ಮಾಡೋಕ್ಕೆ ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ನೀನೇನು ಚಿಂತಿಸಬೇಡ ಅಂತ ಸಹೋದ್ಯೋಗಿ ಗೋಪಿ ವಿವರಿಸ್ತಾ ಇದ್ದಾನೆ. ಅದನ್ನು ಕೇಳಿ ಅಶ್ವಿನಿ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಂತೆ ತಲೆ ಆಡಿಸ್ತಾಳೆ. ಅದೇ ಸಮಯದಲ್ಲಿ ತನಗಿದ್ದ ದೊಡ್ಡ ಜವಾಬ್ದಾರಿಯೊಂದು ಸುಲಭವಾದದ್ದಕ್ಕೆ ಯಾರಿಗೂ ಕೇಳಿಸದ ಹಾಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಚೆನ್ನೈನಲ್ಲಿರುವ ಕೆಲವು ದೊಡ್ಡ ಫಾರ್ಮ್ ಹಾಗೂ ಔಷಧ ವಿತರಕರ ಬಗ್ಗೆ ನನಗೂ ಸ್ವಲ್ಪ ಗೊತ್ತು. ನೀನು ಹೇಳ್ತಿರೋದನ್ನು ನೋಡಿದ್ರೆ ನಾವು ಅವರಲ್ಲಿ ಅತ್ಯಂತ ಪ್ರಭಾವಿ ಸಂಸ್ಥೆಯೊಂದರ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ. ಅಂದರೆ ನಾವು ಅಧಿಕೃತವಾಗಿ ಯಾರನ್ನ ಭೇಟಿಯಾಗಲಿದ್ದೇವೆ ಎಂದು ನನಗೆ ಕುತೂಹಲವಾಗ್ತಿದೆ ಗೋಪಿ. ಗೋಪಿ ಮುಗುಳ್ನಗುತ್ತಾ ಕಾವ್ಯಾಳ ಕುಟುಂಬದವರನ್ನ ಅಂತ ಹೇಳಿ ಉತ್ತರಿಸ್ತಾನೆ. ಅಬ್ಬಾ, ಈ ವಿಧಿ ಎಂತಹ ಆಟ ಆಡ್ತಿದೆ. ಸುಹಾಸ್ನಿಂದ ದೂರವಾಗಲು ಪ್ರಯತ್ನಿಸುತ್ತಿರುವ ಅಶ್ವಿನಿ ನೇರವಾಗಿ ಸುಹಾಸ್ ನಿಶ್ಚಿತಾರ್ಥ ಮಾಡ್ಕೊಂಡಿರೋ ಕಾವ್ಯಾಳ ಕುಟುಂಬದೊಂದಿಗೆ ಬಿಸ್ನೆಸ್ ಡೀಲ. ಕಾವ್ಯ ಅಶ್ವಿನಿ ಮುಖಾಮುಖಿ ಆಗ್ತಾರಾ? ನೋಡೋಣ. ತನ್ನನ್ನು ತಾನು ಹೇಗೋ ಸಮಾಧಾನ ಪಡಿಸ್ಕೊಂಡ ಕಾವ್ಯ ಈ ಕಡೆ ತಕ್ಷಣವೇ ತನ್ನ ಐಷಾರಾಮಿ ಗಾಡಿಯನ್ನು ಹತ್ತಿದ್ದಾಳೆ. ಅವಳ ಮುಖದಲ್ಲಿನ ತಳಮಳ ಹಾಗೂ ರಕ್ತಹೀನವಾದ ಕಳಹೀನವಾದ ಮುಖ ಅವಳ ಸಹಾಯಕ ಸಂಜಯ್ ತೀವ್ರ ಆತಂಕದಿಂದ, ಮೇಡಮ್ ನೀವು ಈಗ ನೇರವಾಗಿ ಕಂಪನಿಗೆ ಹಿಂತಿರುಗ್ತಿದ್ದೀರಾ ಅಂತ ವಿನಯದಿಂದ ಕೇಳ್ದ. ಕಾವ್ಯ ಅವನತ್ತ ತಣ್ಣಗೆ ನೋಡುತ್ತಾ, ಇಲ್ಲ ಸಂಜಯ್, ನಾನು ನೇರವಾಗಿ ಊಟಕ್ಕೆ ಹೋಗ್ತಾ ಇದ್ದೀನಿ. ನೀನಿಂದು ಮಧ್ಯಾಹ್ನವೇ VR ಸಂಶೋಧನಾ ಸಂಸ್ಥೆಯನ್ನು ಭೇಟಿಯಾಗಿ ಆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಬೇಕಲ್ವೇ? ಒಪ್ಪಂದದ ಪ್ರಕ್ರಿಯೆಗಳೆಲ್ಲ ಅಧಿಕೃತವಾಗಿ ಮುಗಿದ ನಂತರ ನಾವು ಕಚೇರಿಗೆ ಹಿಂತಿರುಗೋಣ ಅಂತ ಕಟ್ಟುನಿಟ್ಟಾಗಿ ಆದೇಶಿಸಿದ್ಲು. ಸಂಜಯ್ ಗೌರವದಿಂದ ತಲೆ ಆಡಿಸಿ ಒಪ್ಕೊಳ್ತಾನೆ. ಅತ್ತ ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಅಶ್ವಿನಿ ಮತ್ತು ಗೋಪಿ ಸಂಶೋಧನಾ ಸಂಸ್ಥೆಯಿಂದ ಹೊರಟು ಔಷಧ ವಿತರಕರ ಒಂದು ಭೇಟಿ ಮಾಡಲು ಮೊದಲೇ ನಿಗದಿಯಾಗಿದ್ದ ಜಾಗದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ದಾರಿಯಲ್ಲಿ ಹೋಗ್ತಿದ್ದಾಗ ಅಶ್ವಿನಿಗೆ ಇದ್ದಕ್ಕಿದ್ದಂತೆ ತಾನು ಭೇಟಿಯಾಗಲಿರುವ ವ್ಯವಹಾರದ ಮುಖ್ಯ ಪಾಲುದಾರರ ಸಂಪೂರ್ಣ ವಿವರಗಳು ತನಗೆ ಇನ್ನೂ ತಿಳಿದಿಲ್ಲ ಎಂಬ ವಿಷಯ ಗೊತ್ತಾಯಿತು. ತಾನು ಸಂಸ್ಥೆಯ ಮುಖ್ಯಸ್ಥೆಯಾಗಿದ್ದು ವಿವರ ಗೊತ್ತಿಲ್ಲದಿದ್ದರೆ ತಕ್ಷಣವೇ ಗೋಪಿಯನ್ನು ಕೇಳ್ತಾಳೆ. ಗೋಪಿ, ನಾವೀಗ ಸಹಿ ಹಾಕಲಿರೋ ಔಷಧ ವಿತರಕರ ಕುಟುಂಬದ ಹಿನ್ನೆಲೆ ವಿವರಗಳು ನನಗೊಮ್ಮೆ ವಿವರವಾಗಿ ಬೇಕಾಗುತ್ತೆ. ಅವಳು ಸಂಶೋಧನಾ ಸಂಸ್ಥೆಯ ಜವಾಬ್ದಾರಿಯುತ ಮುಖ್ಯಸ್ಥೆಯಾಗಿದ್ದರಿಂದ ಒಂದು ವೇಳೆ ಮುಖಾಮುಖಿ ಭೇಟಿಯಾದಾಗ ಔಷಧ ವಿತರಕರ ಬಗ್ಗೆ ಅವಳಿಗೆ ಕನಿಷ್ಠ ಮಾಹಿತಿ ತಿಳಿಯಿಲ್ಲ ಅಂದರೆ ತಮಗೆ ಈ ಜಂಟಿ ಒಪ್ಪಂದದ ಅಷ್ಟಾಗಿ ಆಸಕ್ತಿ ಇಲ್ಲ ಅಂತ ಎದುರು ಪಕ್ಷದವರು ತಪ್ಪು ತಿಳಿಯುವ ಸಾಧ್ಯತೆ ಖಂಡಿತ ಇರುತ್ತೆ. ಅದು ಸಂಭವಿಸದಿರಲಿ ಅಂತ ಅವಳ ಅಜ್ಞಾನದ ಇಡೀ ಪಾಲುದಾರಿಕೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಾರದು ಎಂಬ ಆತಂಕ ಅವಳದಾಗಿತ್ತು. ಅಶ್ವಿನಿಯ ಮನಸ್ಸಿನಲ್ಲಿದ್ದ ವೃತ್ತಿಪರ ಕಾಳಜಿಯನ್ನು ಅರ್ಥ ಮಾಡಿಕೊಂಡ ಗೋಪಿ ವಿವರವಾಗಿ ವಿವರಿಸಲು ಆರಂಭಿಸ್ತಾನೆ. ಅಶ್ವಿನಿ, ಈ ಔಷಧ ವ್ಯಾಪಾರಿಗಳು ಸಾಮಾನ್ಯದವರಲ್ಲ. ಚೆನ್ನೈನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು, ಔಷಧ ವ್ಯವಹಾರದಲ್ಲೇ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿರುವಂತಹವರು. ಗೋಪಿ ಇಷ್ಟೆಲ್ಲ ಹೇಳ್ತಿದ್ರು. ಆ ಕುಟುಂಬದ ಕಾವ್ಯಾಳದೆ ಎಂಬ ಅಂತಿಮ ಸತ್ಯ ಅಶ್ವಿನಿಗೆ ತಿಳಿದಾಗ ಅವಳ ಪ್ರತಿಕ್ರಿಯೆ ಹೇಗಿರಬಹುದು? ಗೋಪಿಯ ಮಾತುಗಳು ಕೇಳಿದ ತಕ್ಷಣ ಅಶ್ವಿನಿ ಇದ್ದಕ್ಕಿದ್ದಂತೆ ಸ್ತಬ್ಧಳಾಗ್ತಾಳ. ಅದು ಕಾವ್ಯಾಳ ಕುಟುಂಬ ಆದರೆ ಹೇಗೆ ಡೀಲ್ ಮಾಡ್ತಾಳೆ? ಅವಳಿಗೆ ತಿಳಿದ ಮಟ್ಟಿಗೆ ಚೆನ್ನೈನ ಔಷಧ ಲೋಕದಲ್ಲಿ ಇಷ್ಟು ದೊಡ್ಡ ಪ್ರಭಾವ ಹೊಂದಿದೆ ಒಂದೇ ಒಂದು ಕುಟುಂಬ ಅಂದರೆ ಅದು ಕಾವ್ಯಾಳದೆ. ಕಾಕತಾಳೀಯವೆಂಬಂತೆ ಅದೇ ಕುಟುಂಬದೊಂದಿಗೆ ಇವಳಿಗೆ ಹಳೆಯ ಕಹಿ ಇತಿಹಾಸ ಕೂಡ ಇದೆ. ಯಾಕಂದರೆ ಅವಳು ಕೂಡ ಒಂದು ಫ್ಯಾಮಿಲಿ ಮೆಂಬರ್ ಆಗಿದ್ಲಲ್ಲಿ. ತಾನು ಅಂದುಕೊಂಡದ್ದು ಸುಳ್ಳಾಗಲಿ ಅಂತ ಅವಳು ಮನದಲ್ಲೇ ಪ್ರಾರ್ಥನೆ ಮಾಡ್ತಾನೆ ಇದ್ದಾಳೆ. ಶೀಘ್ರದಲ್ಲೇ ಅವರಿಬ್ಬರು ನಿಗದಿತ ಸ್ಥಳದಲ್ಲಿ ಆ ಸುಂದರ ಕಾಫಿ ಶಾಪನ್ನು ತಲುಪ್ತಾರೆ. ಅಲ್ಲಿಗೆ ಇನ್ನೂ ಔಷಧ ಪೂರೈಕೆದಾರ ಕಡೆಯಿಂದ ಯಾರೂ ಬಂದಿಲ್ಲ. ಹಾಗಾಗಿ ಗೋಪಿ ಮತ್ತು ಅಶ್ವಿನಿ ಮೊದಲು ಒಳಗೆ ಹೋಗಿ ಒಂದು ಮೇಜಿನ ಬಳಿ ಕುಳಿತುಕೊಳ್ತಾರೆ. 2 ಕಪ್ ಕಾಫಿಯನ್ನು ಆರ್ಡರ್ ಮಾಡಿ ಕಾಯಲು ಆರಂಭಿಸ್ತಾರೆ. ಕೆಲವು ನಿಮಿಷಗಳ ನಂತರ ತನ್ನ ಖಾಸಗಿ ಕೋಣೆಯ ಬಾಗಿಲು ತಟ್ಟುವ ಶಬ್ದ ಕೇಳಿಸ್ತು. ಗೋಪಿ ನೆಟ್ಟಗೆ ಕುಳಿತು ಅಶ್ವಿನಿಗೆ ಅವರು ಬರ್ತಿದ್ದಾರೆ ಅಂದರೆ ಬರ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ನನಗೆ ಆ ವ್ಯಕ್ತಿಯನ್ನು ಭೇಟಿಯಾಗಲು ಇಷ್ಟವಿರಲಿಲ್ಲ ಎಂದು ಅಶ್ವಿನಿ ಮೆಲ್ಲನೆ ಗುಣಗುತ್ತಲೇ ಗಂಭೀರವಾಗಿ ನಿಂತು ಒಳಗೆ ಬನ್ನಿ ಎಂದ್ಲು. ತಕ್ಷಣವೇ ಯಾರೋ ಬಾಗಿಲು ತೆರೆದರೂ ಒಳಗಿನಿಂದ ಪುರುಷರ ಧ್ವನಿಯೊಂದು ಕೇಳಿಸುತ್ತೆ. ನಮ್ಮ ವಿಳಂಬಕ್ಕೆ ಕ್ಷಮಿಸಿ. ಅಶ್ವಿನಿ ನಿಧಾನವಾಗಿ ತಲೆ ಎತ್ತಿ ನಿಂತಿದ್ದ ಕಾವ್ಯಾಳ ಕಣ್ಣುಗಳು ಅಶ್ವಿನಿಯ ಕಣ್ಣುಗಳು ನೇರವಾಗಿ ಭೇಟಿಯಾದವು. ತಕ್ಷಣವೇ ಇಡೀ ಕೋಣೆಯಲ್ಲಿ ಮೌನ ಆವರಿಸಿತು. ಅಶ್ವಿನಿ ಒಳಗೊಳಗೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಾವ್ಯಾಳ ತನ್ನ ಸಹಾಯಕ ಸಂಜಯ್ ರಾಮ್ ಜೊತೆಗೆ ಒಂದು ಹೆಜ್ಜೆ ಇಟ್ಟಿದ್ಲು. ಅಶ್ವಿನಿನ ಕಂಡ ತಕ್ಷಣವೇ ಕಾವ್ಯಾಳ ಕಣ್ಣುಗಳು ತೀವ್ರ ಆಘಾತದಿಂದ ಅರಳಿದ್ವು. ಆ ಆಶ್ಚರ್ಯದಿಂದ ಹೊರಬರಲಾಗದ ಅವಳು ಸಿಟ್ಟಿನಿಂದ, ನೀನು ಅಶ್ವಿನಿ, ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಜೋರಾಗಿ ಕೂಗಿದ್ಲು. ನೀನು ಇಷ್ಟು ವರ್ಷಗಳಿಂದ ಕಾಣೆಯಾಗಿದ್ದೆ ಅಲ್ವಾ, ಈಗ ಇದ್ದಕ್ಕಿದ್ದಂತೆ ಇಲ್ಲಿ ಹೀಗೆ ಪ್ರತ್ಯಕ್ಷ ಆದೆ? ಕಾವ್ಯಾಳ ತೀವ್ರ ಆಕ್ರೋಶದ ಮಾತುಗಳನ್ನು ಕೇಳಿ ಅಲ್ಲೇ ಇದ್ದ ಗೋಪಿ, ಸಂಜಯ್ ಇಬ್ಬರು ಕೂಡ ಸಂಪೂರ್ಣವಾಗಿ ಗೊಂದಲಕ್ಕೆ ಒಳಗಾಗ್ತಾರೆ.
ಕೂಡಲೇ ಗೋಪಿ ಅತ್ಯಂತ ಸ್ನೇಹಪರ ಧ್ವನಿಯಲ್ಲಿ, ಕಾವ್ಯ, ನಿಮಗೆ ನಮ್ಮ ಡಾಕ್ಟರ್ ಅಶ್ವಿನಿ ಮೊದಲೇ ಪರಿಚಯವಿದ್ದಾರಾ ಅಂತ ಕುತೂಹಲದಿಂದ ಕೇಳಿದ್ದು. ಕಾವ್ಯಾಳ ಕೆಂಡದಂತಹ ಕಣ್ಣುಗಳು ತಕ್ಷಣವೇ ಗೋಪಿಯ ಕಡೆಗೆ ತಿರುಗಿ, ಡಾಕ್ಟರ್ ಅಶ್ವಿನಿಯೇ ಅಂತ ಆಶ್ಚರ್ಯದಿಂದ ಉದ್ಗರಿಸಿದ್ಲು. ಹೌದು, ಅಶ್ವಿನಿ ನಮ್ಮ ಇಡೀ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಉಸ್ತುವಾರಿ ವಹಿಸಿಕೊಂಡಿರುವಂಥವ್ರು. ನಾವು ನಿಮ್ಮೊಂದಿಗೆ ಅತ್ಯಂತ ಪ್ರಮುಖವಾದ ಜಂಟಿ ಒಪ್ಪಂದಕ್ಕೆ ಸಹಿ ಹಾಕುವುದಿದೆ ಅಂತ ತಿಳಿದಾಗ ನಾವು ಪ್ರಾಮಾಣಿಕತೆಯ ಸಂಕೇತವಾಗಿ ಅವರು ಸ್ವತಃ ನಮ್ಮೊಂದಿಗೆ ಇಲ್ಲಿಗೆ ಬರಲು ಬಯಸಿದ್ರು ಅಂತ ಗೋಪಿ ಅತ್ಯಂತ ಹೆಮ್ಮೆಯಿಂದ ಪರಿಚಯಿಸೋಕೆ ಶುರು ಮಾಡ್ಕೊಳ್ತಾನೆ. ಆದರೆ ಆ ಮಾತುಗಳು ಕೇಳಿದ ತಕ್ಷಣ ಕಾವ್ಯಾಳ ಮುಖ ಕಪ್ಪಿಟ್ಟಿತ್ತು. ಅವಳ ಮನಸ್ಸಿನಲ್ಲಿ ಗಾಬರಿ ಮತ್ತು ಮತ್ಸರ ಒಟ್ಟಿಗೆ ಹುಟ್ಟುಕೊಳ್ಳುತ್ತೆ. ಇಷ್ಟು ವರ್ಷ ಕಣ್ಮರೆಯಾಗಿದ್ದ ಅಶ್ವಿನಿ ಇವಾಗ ಹೀಗೆ ಹಿಂತಿರುಗಿ ಬರ್ತಾಳೆ ಅನ್ನೋ ರಹಸ್ಯವನ್ನು ಅವಳು ತಕ್ಷಣವೇ ತಿಳಿದುಕೊಳ್ಳಲು ಬಯಸಿದ್ಲು. ಕಾವ್ಯಾಳ ಮನಸ್ಸಿನಲ್ಲಿ ಆತಂಕದ ಜ್ವಾಲೆ ದಗದಗಿಸೋಕೆ ಶುರುವಾಯಿತು. ಇಂದು ಬೆಳಗ್ಗೆ ತಾನೇ ಸುಹಾಸ ತನ್ನ ಕಚೇರಿಯಲ್ಲಿ ಅಷ್ಟು ಧೈರ್ಯವಾಗಿ ಮದುವೆ ನಿಶ್ಚಿತಾರ್ಥವನ್ನು ನಿಲ್ಲಿಸುವ ಬಗ್ಗೆ ಮಾತಾಡಿದ್ದು, ಅದಕ್ಕೆ ಕಾರಣ ಈ ಅಶ್ವಿನಿಯ ಮರು ಆಗಮನವೇ ಇರಬಹುದು. ಸುಹಾಸ್ನಿಗೆ ಇವಳು ಬಂದಿರುವುದು ಮೊದಲೇ ತಿಳಿದಿತ್ತೆ. ಇವರಿಬ್ಬರು ಈಗಾಗಲೇ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಅನ್ನೋ ಸಂಶಯ ತಲೆಯನ್ನು ಕೊರೆಯಲು ಆರಂಭಿಸಿತು. ಕಾವ್ಯ ಇವೆಲ್ಲದರ ಬಗ್ಗೆನೂ ಯೋಚಿಸ್ತಿದ್ದಾಗೇನೆ ಅವಳ ಮುಖದ ರಕ್ತವೆಲ್ಲ ಹೀರಿಕೊಂಡಂತಾಗಿ ಮುಖ ಬಿಳಿಚಿಕೊಳ್ಳುತ್ತೆ. ಮತ್ತೊಂದೆಡೆ ಅಶ್ವಿನಿ ಮಾತ್ರ ಅತ್ಯಂತ ಶಾಂತವಾಗಿ ಮೌನವಾಗೇ ಇದ್ಲು. ಅವಳು ಕಾವ್ಯಾಳನ್ನು ಇಂದು ಆಫೀಸ್ ಕೆಲಸದ ನಿಮಿತ್ತ ಮೊದಲ ಬಾರಿಗೆ ಭೇಟಿಯಾಗುತ್ತಿರುವ ಅಪರಿಚಿತ ಮಹಿಳೆಯಂತೆ ಅತ್ಯಂತ ಗಂಭೀರವಾಗಿ ನೋಡ್ತಾ ಇದ್ಲು. ಅಶ್ವಿನಿಯ ಮೌನ ಗಾಂಭೀರ್ಯ ಕಾವ್ಯಾಳನ್ನು ಮತ್ತಷ್ಟು ಹಿಂಸಿಸ್ತಿದೆ. ಕಾವ್ಯ ಈಗ ಈ ಕೋಪದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕ್ತಾಳ ಅಥವಾ ಸಂಚು ರೂಪಿಸ್ತಾಳ? ಅಶ್ವಿನಿ ಅತ್ಯಂತ ಶಾಂತವಾಗಿ ಕಾವ್ಯಾಳನ್ನೇ ದಿಟ್ಟಿಸಿ ನೋಡುತ್ತಾ ಉಬ್ಬುಗಂಟಾಕಿ ನೇರವಾಗಿ ಕೇಳಲು, ಕಾವ್ಯ, ನಿಮಗೆ ನಮ್ಮೊಂದಿಗೆ ಈ ಜಂಟಿ ಪಾಲುದಾರಿಕೆಯನ್ನು ಮುಂದುವರಿಸಲು ಆಸಕ್ತಿ ಇಲ್ವೇ? ಅವಳ ಆ ನೇರವಾದ ಪ್ರಶ್ನೆಯನ್ನು ಕೇಳಿದ ಕಾವ್ಯ ಇದ್ದಕ್ಕಿದ್ದಂತೆ ತನ್ನ ಮುಖದ ಮೇಲಿನ ಆಘಾತದ ಭಾವನೆಗಳನ್ನು ಮರೆಮಾಡಲು ಯತ್ನಿಸುತ್ತಾ ಒಂದು ಕ್ಷಣ ಅಶ್ವಿನಿಯನ್ನೇ ನೋಡಿದ್ಲು. ಕಾವ್ಯಾಳ ಮುಖಭಾವ ಮಂಜುಗಡ್ಡೆಯಂತೆ ಎಪ್ಪುಗಟ್ಟುತ್ತಿದ್ದಂತೆಯೇ ಅವಳ ಕಣ್ಣುಗಳು ಅಶ್ವಿನಿಯನ್ನ ಕಂಡು ಅಣಕಿಸುವ ನೋಟವೊಂದು ಮೂಡಿತು. ಖಂಡಿತವಾಗಿಯೂ ನಾನು ಈ ಒಪ್ಪಂದವನ್ನು ಮುಂದುವರಿಸ್ತೇನೆ ಗೋಪಿ. ಈ ಡೀಲ್ಗಾಗಿ ಬಹಳ ದಿನಗಳಿಂದ ಶ್ರಮಿಸ್ತಿದ್ರೆ ನಾನು ಅವರ ಪ್ರಯತ್ನವನ್ನು ಖಂಡಿತ ವ್ಯರ್ಥ ಮಾಡೋದಿಲ್ಲ, ಅತ್ಯಂತ ನಯವಾಗಿ ನೋಡಿದ್ಲು. ಹಾಗೆ ಹೇಳುತ್ತಲೇ ಅವಳು ವೇಟರ್ನನ್ನು ಕರೆದು ಇನ್ನೂ 4 ಕಪ್ ಕಾಫಿ ತರುವಂತೆ ಆರ್ಡರ್ ಮಾಡ್ತಾಳೆ. ಕಾಫಿಗಾಗಿ ಕಾಯ್ತಿರುವಾಗ ಕಾವ್ಯಾಳ ತೀಕ್ಷ್ಣ ಮತ್ತು ಕರಾಳ ನೋಟ ಇಡೀ ಸಮಯ ಅಶ್ವಿನಿ ಮೇಲೇನೆ ಇತ್ತು. ಅವಳು ಮನಸ್ಸಿನಲ್ಲೇ ಒಪ್ಪಿಕೊಳ್ಳಲು ಇಷ್ಟಪಡದಿದ್ರೂ ಕಳೆದ 6 ವರ್ಷಗಳ ಅಶ್ವಿನಿ ತುಂಬ ಬದಲಾಗಿದ್ದಾಳೆ ಅನ್ನೋ ಸತ್ಯ ಕಾವ್ಯಾಳಿಗೆ ನಿಧಾನವಾಗಿ ಗೊತ್ತಾಯಿತು. ಹಿಂದೆ ಅಶ್ವಿನಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಿದ್ದ ಹೆಣ್ಣಾಗಿದ್ಲು. ಆದರೆ ಈಗ ಅವಳ ಮುಖದ ಗಾಂಭೀರ್ಯ, ಕೂರುವ ಭಂಗಿ, ಅವಳಿಂದ ಹೊರಹೊಮ್ಮುತ್ತಿದ್ದ ಅದ್ಭುತ ಆತ್ಮವಿಶ್ವಾಸ ಕಾವ್ಯಾಳನ್ನು ಒಳಗೊಳಗೆ ಕೀಳರಿಮೆಗೆ ನೂಗ್ತಿತ್ತು. 6 ವರ್ಷಗಳ ನಂತರವೂ ತಾನು ಮಾತ್ರ ಇದ್ದ ಹಾಗೆ ಇದ್ದೇನೆ ಎಂಬ ಬೇಸರ, ತಾನು ಪ್ರಾಣದಂತೆ ಪ್ರೀತಿಸುವ ಸುಹಾಸ ಈಗ ತನಗಿಂತ ಮತ್ತಷ್ಟು ದೂರ ಹೋಗ್ತಾ ಇದ್ದಾನೆ ಅನ್ನೋ ಕಹಿ ಸತ್ಯ ಕಾವ್ಯಾಳನ್ನು ತೀವ್ರವಾಗಿ ಕಾಡತೊಡಗಿತ್ತು. ಅದನ್ನು ಅರಿತ ತಕ್ಷಣ ಕಾವ್ಯಾಳ ಕೈಗಳು ಟೇಬಲ್ನ ಕೆಳಗೆ ಸಿಟ್ಟಿನಿಂದ ಬಿಗಿದುಕೊಂಡು ಅವಳ ನರನರಗಳಲ್ಲೂ ಅಶ್ವಿನಿಯ ಮೇಲಿನ ಅಸೂಯೆ, ಮತ್ಸರ, ವಿಷ ಹರಿಯಲು ಆರಂಭಿಸಿತು. ಅವಳು ತಟ್ಟನೆ ತನ್ನ ಧ್ವನಿಯನ್ನು ಬದಲಾಯಿಸಿ, ನನಗೆ ನಿಮ್ಮ ಕಂಪನಿಯೊಂದಿಗೆ ಕೆಲಸ ಮಾಡಲು ನಿಜಕ್ಕೂ ಇಷ್ಟವಿದೆ. ಆದರೆ ನಾವು ಮೊದಲು ಒಪ್ಪಿಕೊಂಡ ಬೆಲೆ ಸದ್ಯದ ಮಾರುಕಟ್ಟೆಗೆ ಸೂಕ್ತವಲ್ಲ ಅಂತ ನನಗನ್ನಿಸುತ್ತೆ. ಈಗ ಡಾಕ್ಟರ್ ಅಶ್ವಿನಿ ಅವರೇ ಸ್ವತಃ ಇಲ್ಲಿಗೆ ಬಂದಿರುವುದರಿಂದ ನಾವು ಒಪ್ಪಂದದ ಬೆಲೆ ಬಗ್ಗೆ ಮತ್ತೊಮ್ಮೆ ಮಾತುಕತೆ ನಡೆಸಬೇಕಾಗುತ್ತೆ ಅಂತ ಒಂದು ಹೊಸ ಖಾತೆಯನ್ನು ತೆಗೆದ್ಲು. ನಾವು ಬೆಲೆಯ ಬಗ್ಗೆ ಒಟ್ಟಿಗೆ ಕುಳಿತು ಮರುಪರಿಶೀಲನೆ ನಡೆಸ್ಬೋದು ಅಂತ ನಾನು ಭಾವಿಸ್ತೇನೆ. ಕಾವ್ಯಾಳ ಮುಖದಲ್ಲಿ ವೃತ್ತಿಪರ ನಗು ಇದ್ದರೂ ಅವಳ ಕಣ್ಣುಗಳಲ್ಲಿ ಮಾತ್ರ ಅಶ್ವಿನಿಯ ಮೇಲಿನ ಹಿಮಭರಿತ ಕ್ರೋಧ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವಳು ಹೇಳಿದ ಅನಿರೀಕ್ಷಿತ ಮಾತನ್ನ ಕೇಳಿ ಗೋಪಿ ಏನು ಮಾತನಾಡಲು ಬಾಯ್ದೆರಿತಾನೆ. ಆದರೆ ಅಶ್ವಿನಿ ಕೈ ಸನ್ನೆ ಮಾಡಿ ಅವನನ್ನು ತಡಿತಾಳೆ. ಅವಳು ಅತ್ಯಂತ ಸಮಾಧಾನದಿಂದ ಕಾವ್ಯಾಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದ್ಲು, ಕಾವ್ಯ, ನೀನು ಒಪ್ಪಂದದಲ್ಲಿ ಒಟ್ಟು ಎಷ್ಟು ಬದಲಾವಣೆ ತರಲು ಪ್ರಯತ್ನಿಸಿದ್ದೆ ಅಂತ ಸ್ಪಷ್ಟವಾಗಿ ಹೇಳು. ಕಾವ್ಯ ಅಹಂಕಾರದಿಂದ ನಗುತ್ತಾ ಮೂಲ ಒಪ್ಪಂದದ ಬೆಲೆಗಿಂತ ಇನ್ನೂ 2% ಲಾಭದ ಪಾಲನ್ನು ನಮಗೆ ಹೆಚ್ಚು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಬೇಡಿಕೆ ಇಟ್ಲು. ಕಾವ್ಯ ಮುಯಿ ತೀರಿಸ್ಕೋಬೇಕು ಅಂತ ಹೇಳಿ ವ್ಯವಹಾರದ ಬೆಲೆಯನ್ನು ಹೆಚ್ಚಿಸೋ ಥರ ಆಟ ಆಡಿದ್ಲು. ಅಶ್ವಿನಿ ಒಪ್ಪಂದಕ್ಕೆ ಒಪ್ತಾಳಾ ಅಥವಾ ಕಾವ್ಯಾಳಿಗೆ ತಕ್ಕ ಪಾಠ ಕಲಿಸ್ತಾಳಾ? 2% ಅಂದರೆ ತುಂಬ ಜಾಸ್ತಿ ಆಯಿತು ಕಾವ್ಯ. ಗೋಪಿಯ ಮುಖ ಸಿಟ್ಟಿನಿಂದ ಬಿಗಿಯಾಯಿತು. ಕಾವ್ಯ, ನಾವು ಕಳೆದ ಭೇಟಿಯಲ್ಲಿ ಎಲ್ಲ ಷರತ್ತುಗಳನ್ನು ಅಂತಿಮಗೊಳಿಸಿದ್ದೀವಿ, ಹೌದಲ್ವಾ? ಈಗ ಒಪ್ಪಂದಕ್ಕೆ ಸಹಿ ಹಾಕುವ ಕೊನೆಯ ಕ್ಷಣದಲ್ಲಿ ನೀನು ಈ ರೀತಿ ಇದ್ದಕ್ಕಿದ್ದಂತೆ ಬೆಲೆಯನ್ನು ಹೆಚ್ಚಿಸ್ತಿರೋದು ಯಾವ ರೀತಿಯ ನ್ಯಾಯ? ಆಕ್ರೋಶದಿಂದ ಕೇಳಿದ್ಲು. ಅವನ ಆಘಾತಕಾರಿ ಪ್ರತಿಕ್ರಿಯೆಯನ್ನು ಕಂಡು ಕಾವ್ಯಳು ಅತ್ಯಂತ ಜಾಣತನದಿಂದ ನಟಿಸುತ್ತಾ, ಹೌದು ಗೋಪಿ, ನಾವು ಅದರ ಬಗ್ಗೆ ಮೊದಲೇ ಚರ್ಚಿಸೋದು ನಿಜ. ಆದರೆ ಈ ವರ್ಷ ಕಚ್ಚಾ ವಸ್ತುಗಳು ಮಾರುಕಟ್ಟೆಯಲ್ಲಿ ಎಲ್ಲದರ ಬೆಲೆ ಕೂಡ ಗಗನಕ್ಕೇರಿದೆ. ನಾವು ಮೊದಲೇ ನಿರ್ಧರಿಸಿದ ಹಳೆಯ ಬೆಲೆಗೆ ಒಪ್ಪಂದ ಮಾಡಿಕೊಂಡ್ರೆ ನಮ್ಮ ಸಂಸ್ಥೆಗೆ ಭಾರೀ ನಷ್ಟ ಆಗುತ್ತೆ.
ಗೋಪಿ ದಯವಿಟ್ಟು ನಮ್ಮ ಅಸಹಾಯಕತೆಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅತ್ಯಂತ ಸಮಂಜಸವಾಗಿ ಹೇಳುತ್ತಾ ನಾಟಕ ಆಡ್ತಾಳೆ. ಕಾವ್ಯಾಳ ಈ ಹಠಾತ್ ಬದಲಾವಣೆಯಿಂದ ಗೋಪಿಯ ಮುಖ ಇನ್ನಷ್ಟು ಕಪ್ಪಿಟ್ಟಿತ್ತು. ಅವನು ಮುಖ ಗಂಟಾಕಿ ಅವಳಿಗೆ ತಕ್ಕ ಪ್ರತ್ಯುತ್ತರ ನೀಡಲು ಬಾಯಿ ತೆರೆದಾಗ ಅಶ್ವಿನಿ ಮೆಲ್ಲನೆ ಅವನ ಭುಜ ಮುಟ್ಟಿ ತಳೆದ್ಲು. ಅಶ್ವಿನಿ ಅತ್ಯಂತ ತಣ್ಣಗೆ ಕಾವ್ಯಾಳ ಕಣ್ಣುಗಳನ್ನೇ ದಿಟ್ಟಿಸುತ್ತಾ, ಕಾವ್ಯ, ಇಲ್ಲಿ ನನ್ನನ್ನು ನೋಡಿದ ತಕ್ಷಣವೇ ನಿನಗೆ ಇದ್ದಕ್ಕಿದ್ದಂತೆ ಬೆಲೆ ಹೆಚ್ಚಿಸಬೇಕು ಅಂತ ಅನಿಸಿದೆ ಅಷ್ಟೆ. ಮಾರುಕಟ್ಟೆಯಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಎಷ್ಟಿದೆ ಅನ್ನೋ ಸಂಪೂರ್ಣ ಜ್ಞಾನ ಖಂಡಿತ ನನಗೂ ಇದೆ. ನೀನು ನಿಜವಾಗಿ ವ್ಯವಹಾರದ ದೃಷ್ಟಿಯಿಂದ ಬೆಲೆ ಹೆಚ್ಚಿಸಲು ಬಯಸಿದರೆ ನಾವು ಕಚೇರಿಯಲ್ಲಿ ಕುಳಿತು ಅಧಿಕೃತವಾಗಿ ಮಾತಾಡ್ಬೋದಿತ್ತು. ಆದರೆ ಈಗ ಇಲ್ಲಿಗೆ ಬಂದು ಒಪ್ಪಂದಕ್ಕೆ ಸಹಿ ಹಾಕೋ ಹೊತ್ತಿನಲ್ಲಿ ಹಠಾತ್ತಾಗಿ 2% ಬೆಲೆ ಏರಿಸೋದು ಅತ್ಯಂತ ಅನ್ಯಾಯದ ಪರಮಾವಧಿ ಅಂತ ಕಠಿಣ ಧ್ವನಿಯಲ್ಲಿ ನೋಡಿದ್ಲು. ಅಶ್ವಿನಿ ಇಲ್ಲಿ ಕೇವಲ ವೃತ್ತಿಪರತೆಯಿಂದ ವ್ಯವಹಾರ ಮುಗಿಸಲು ಬಂದಿದ್ಲು. ಆದರೆ ಕಾವ್ಯ ತನ್ನ ವೈಯಕ್ತಿಕ ಸೇಡನ್ನು ತೀರಿಸ್ಕೊಳ್ಳೋಕೆ ಚೇಷ್ಟೆ ಮಾಡ್ತಾ ಇದ್ದಾಳೆ ಅನ್ನೋದು ಅವಳಿಗೆ ಸ್ಪಷ್ಟವಾಗಿ ಅರಿವಾಯಿತು. ಹಾಗಿರುವಾಗ ಅವಳ ಈ ಬಾಲ ಬುಡುಕತನವನ್ನು ಸುಮ್ಮನೆ ಸಹಿಸಿಕೊಳ್ಳುವ ಅಗತ್ಯ ಅಶ್ವಿನಿಗಿರಲಿಲ್ಲ. ಅಶ್ವಿನಿಯ ಈ ನೇರವಾದ ಮಾತಿನಿಂದ ಕಾವ್ಯ ತೀವ್ರ ಅಸಮಾಧಾನಗೊಂಡು ತನ್ನ ಉಬ್ಬುಗಳನ್ನು ಸುಕ್ಕುಗಟ್ಟಿಕೊಂಡ್ಳು. ನಂತರ ಅವಳು ತಣ್ಣನೆಯ ಕ್ರೂರ ಧ್ವನಿಯಲ್ಲಿ, ಕಾರಣ ಏನೇ ಇರಲಿ ಅಶ್ವಿನಿ, ಹಲ್ಲು ಕಚ್ಚಿ ಮುಂದಿನ ಮಾತುಗಳಲ್ಲಿ ಹೇಳೋಕ್ಕೆ ಸಿದ್ಧಳಾದ್ಲು. ಹಬ್ಬ ಇಬ್ಬರ ನಡುವಿನ ಮಾತುಕತೆ ಈಗ ನೇರ ಸವಾಲಾಗಿ ಬದಲಾಗಿದೆ. ಕಾವ್ಯ ಮುಂದೆ ಏನು ಹೇಳ್ಬಹುದು? ಅಶ್ವಿನಿ ಈ ಡೀಲನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ತಾಳಾ? ಅಷ್ಟರಲ್ಲಿ ಕಾವ್ಯಾಳ ಮುಖದಲ್ಲಿ ತಣ್ಣನೆಯ ಕ್ರೂರ ನೋಟವೊಂದು ಮೂಡಿತು. ಅಶ್ವಿನಿ ತನ್ನ ಸಹೋದ್ಯೋಗಿ ಗೋಪಿಯೊಂದಿಗೆ ಕಾಫಿ ಶಾಪ್ನಿಂದ ಹೊರಡಿದಂತೆ ಕಾವ್ಯ ತನ್ನ ಸಹಾಯಕ ಸಂಜಯ್ ರಾಮ್ನತ್ತ ತಿರುಗಿ ಅತ್ಯಂತ ಕಠಿಣ ಧ್ವನಿಯಲ್ಲಿ ಆದೇಶಿಸ್ತಾಳೆ. ಸಂಜಯ್, ತಕ್ಷಣವೇ ಚೆನ್ನೈನಲ್ಲಿರುವ ಎಲ್ಲ ಕಚ್ಚಾ ವಸ್ತುಗಳ ಪೂರೈಕೆದಾರರಿಗೆ ಒಂದು ಎಚ್ಚರಿಕೆ ರವಾನಿಸು. ಅವರು ಯಾರಾದರೂ ಹರಿಹರನ್ ಸಂಶೋಧನಾ ಕೇಂದ್ರದಿಂದ ಬಿಸ್ನೆಸ್ ಮಾಡಿದರೆ ಅವರನ್ನು ನೇರವಾಗಿ ನಮ್ಮ PSS ಗ್ರೂಪ್ನ ಅತಿ ದೊಡ್ಡ ಶತ್ರುಗಳೆಂದು ಪರಿಗಣಿಸಲಾಗುತ್ತೆ ಎಂದು ಸ್ಪಷ್ಟವಾಗಿ ತಿಳಿಸಿಬಿಡು ಅಂತ ಹೇಳ್ತಾಳೆ. ತನ್ನ ಬಾಸ್ ಕಾವ್ಯ ಡಾಕ್ಟರ್ ಅಶ್ವಿನಿ ನಡುವೆ ಹಿಂದೆ ಏನಾಯಿತು ಅಂತ ಕಹಿಯಾದ ಇತಿಹಾಸ ಸಂಜಯ್ ರಾಮ್ಗೆ ತಿಳಿದಿರಲಿಲ್ಲ. ಆದರೆ ಅಶ್ವಿನಿಯನ್ನು ಭೇಟಿಯಾದ ನಂತರ ತನ್ನ ಬಾಸ್ ಕಾವ್ಯ ಅಸಾಧಾರಣವಾಗಿ ಕೆಟ್ಟ ಮತ್ತು ಹಿಂಸಾತ್ಮಕ ಮನಸ್ಥಿತಿ ಜಾರಿದ್ದಾರೆ ಅನ್ನೋದು ಮಾತ್ರ ಅವನಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಕಾವ್ಯಾಳ ಈ ಕ್ರೂರ ಧ್ವನಿಯನ್ನು ಕೇಳಿ ಸಂಜಯ್ ಶರೀರ ಒಮ್ಮೆಲೆ ನಡುಗ್ತು. ಇನ್ನೂ ತಡ ಮಾಡುವ ಧೈರ್ಯವಿಲ್ಲದೆ ಅವನು, ಖಂಡಿತ ಮೇಡಮ್, ನಾನು ತಕ್ಷಣವೇ ಕೆಲಸವನ್ನು ಮಾಡಿಬಿಡ್ತೀನಿ ಅಂತ ಗೌರವದಿಂದ ಉತ್ತರಿಸ್ತಾನೆ. ಅಷ್ಟನ್ನು ಹೇಳಿ ಸಂಜಯ್ ಕಾವ್ಯಾಳಿಂದ ಅನುಮತಿ ಪಡೆದು ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಕಾವ್ಯ ಮಾತ್ರ ಆ ವಿಶಾಲವಾದ ಆ ಒಂದು ಕೆಫೆಟೇರಿಯಾದಲ್ಲಿ ಏಕಾಂಗಿಯಾಗಿ ಕುಳಿತಿದ್ದರು. ಇಂದು ಬೆಳಗ್ಗೆ ತನ್ನ ಕಚೇರಿಯಲ್ಲಿ ಸುಹಾಸ್ ವರ್ತಿಸಿದ ಆ ನಿರುತ್ಸಾಹದ ರೀತಿಗೆ ಮತ್ತು ಸ್ವಲ್ಪ ಸಮಯದ ಹಿಂದೆ ಅಶ್ವಿನಿ ತೋರಿದ್ದ ಆ ಗಂಭೀರವಾದ ಬೆದರಿಸುವ ಭಂಗಿಗೆ ಮಾರು ಹೋದ ಕಾವ್ಯಾಳಿಗೆ ಒಳಗೊಳಗೆ ಆತಂಕ ಎಪ್ಪುಗಟ್ಟಿದಂತಾಯಿತು. ಸುಹಾಸ ಇವತ್ತು ನನ್ನೊಂದಿಗೆ ನಿಶ್ಚಿತಾರ್ಥ ಮುಡಿಯುವ ಮಾತಾಡಿದ್ದು ಈ ಅಶ್ವಿನಿಗಾಗಿ ಇರಬಹುದು. ಅವಳನ್ನು ಮತ್ತೆ ಪಡೆದುಕೊಳ್ಳಲು ನನ್ನನ್ನು ತಿರಸ್ಕರಿಸಿದನೆ ಎಂಬ ಪ್ರಶ್ನೆ ಅವಳನ್ನು ಸುಡಲಾರಂಭಿಸಿತು. ಅದೇನೇ ಇರಲಿ, ಹಿಂದೆ ಸುಹಾಸ್ ಅಶ್ವಿನಿ ಇಬ್ಬರು ಮದುವೆಯಾಗಿದ್ರು ಅನ್ನೋ ಸತ್ಯ ಅವಳಿಗೆ ತಿಳಿದಿತ್ತು. ಸದ್ಯಕ್ಕೆ ಸುಹಾಸ್ ಅಶ್ವಿನಿಯ ಬಗ್ಗೆ ಮನಸ್ಸಿನಲ್ಲಿ ಏನು ಯೋಚಿಸ್ತಿದ್ದಾನೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದರೆ ವಿಷಯಗಳು ಹೀಗೆ ಮುಂದುವರೆದ್ರೆ ಮುಂದೆ ಎಂತಹ ಆಹುತಿಗಳು ಸಂಭವಿಸುತ್ತೆ ಯೋಚಿಸೋಕೆ ಕಲ್ಲೆದೆ ಧೈರ್ಯ ಮಾಡಲಿಲ್ಲ. ಅವಳು ಇನ್ನೂ ಸುಮ್ಮನೆ ಕಾಯಲು ಸಾಧ್ಯವೂ ಇರಲಿಲ್ಲ. ಇತ್ತ ಸುಹಾಸ್ ವರ್ಮಾ ಗ್ರೂಪ್ ಸಂಸ್ಥೆಯ ಕಚೇರಿಯಲ್ಲಿ ಕಾವ್ಯ ಈಗ ಅಶ್ವಿನಿಯ ಕಂಪನಿಯ ಕಚ್ಚಾ ವಸ್ತುಗಳು ಸಿಗದಂತೆ ಮಾಡಲು ಚಕ್ರವ್ಯೂಹವನ್ನು ರಚಿಸಿದ್ದಾಳೆ. ಮುಂದೆ ಏನಾಗುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕತೆ ಮುಂದುವರಿಯುತ್ತೆ.